ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ವೆಲ್ಕಮ್ ಬ್ಯಾಕ್ ಟು ಶಶಿ ವ್ಲಾಗ್ಸ್. Farmer Shashi is back. Welcome to Shashi Vlogs. Welcome to Shashi Vlogs. Welcome to Shashi Vlogs. Welcome back to Shashi Vlogs. ಇವತ್ತು ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಹೈವೇಲಿದ್ದೀವಿ. ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಂಡ್ಯಕ್ಕೆ ಹೋಗ್ತಿರೋ ಕಾರಣ ಏನು ಅಂತಂದರೆ ಕೃಷಿ ಮೇಳ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳಗಳು ನಡೀತಾನೇ ಬರ್ತಾ ಇರುತ್ತೆ. ಪ್ರತಿ ವರ್ಷ ರೀಸೆಂಟಾಗಿ ಬೆಂಗಳೂರಲ್ಲಾಯಿತು, US ಬ್ಯಾಂಗ್ಳೂರ್ GKVK ಕ್ಯಾಂಪಸಲ್ಲಿ. ಈ ಸರಿ ಏನು ಸ್ಪೆಷಲ್, ಯಾಕಂದ್ರೆ ನಾನು ಬೆಂಗಳೂರಲ್ಲಿ ನಡೆದ ಕೃಷಿ ಮೇಳಕ್ಕೂ ನಾನು ಅಟೆಂಡ್ ಮಾಡಲಿಲ್ಲ. ಬಟ್ ಇಷ್ಟು ದೂರ ಮಂಡ್ಯವರೆಗೂ ಹೋಗಿ ಮಂಡ್ಯದ ಕೃಷಿ ಮೇಳ ಅಟೆಂಡ್ ಮಾಡಬೇಕು ಅನ್ನೋಂಥದ್ದು ಏನಕ್ಕೆ ನನಗೆ ಕುತೂಹಲ, ಐ ಆಮ್ ಎಕ್ಸೈಟೆಡ್ ಅಂತಂದರೆ ಬಿಕಾಸ್ ಮಂಡ್ಯ ಹ್ಯಾಸ್ ಬಿನ್ ನ್ಯೂಲಿ ಫಾರ್ಮ್ಡ್ ಯೂನಿವರ್ಸಿಟಿ. ಮೊದಲು GKVK ಸಬ್ ಕ್ಯಾಂಪಸ್ ಆಗಿದ್ದ ಮಂಡ್ಯ ಕಾಲೇಜು ಈಗ ಒಂದು ಇಂಡಿಪೆಂಡೆಂಟ್ ಯೂನಿವರ್ಸಿಟಿ ಆಗಿ ಬೆಳೆದು ನಿಂತಿದೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದಷ್ಟು ಫಂಡ್ಗಳು ಕೊಟ್ಟಿರೋ ಮುಖಾಂತರ. ಸೊ ಇದು ಅದರ ಆಧಾರದಲ್ಲಿ ನಡೀತಿರುವ ಮೊದಲ ಕೃಷಿ ಮೇಳ. ಐ ಆಮ್ ಮೋರ್ ಎಕ್ಸೈಟೆಡ್ ಟು ವಿಸಿಟ್ ದಿಸ್ ಕೃಷಿ ಮೇಳ. ದ ಒನ್ ಮೋರ್ ರೀಸನ್, ನಾವು ಬೆಂಗಳೂರಲ್ಲಿ ಕೃಷಿ ಮೇಳ ಅಂತಂದಾಗ GKVKಲ್ಲಿ ಸಿಕ್ಕಾಪಟ್ಟೆ ಅರ್ಬನ್ ಕ್ರೌಡ್ ಬಂದಿರ್ತಾರೆ, ಒಂದು ರೆಕ್ರಿಯೇಷನ್ ಪಾಯಿಂಟ್ಗೆ ಅಂತ ಬಂದಿರ್ತಾರೆ. ಬಟ್ ಮಂಡ್ಯ ಅನ್ನೋವಂಥ ಒಂದು ಜಾಗದಲ್ಲಿ ಕೃಷಿ ಮೇಳ ನಡೆದಾಗ ಡೆಫಿನೆಟಾಗಿ 90% ರೈತರು ಬಂದಿರ್ತಾರೆ. ಆ ಟೆಕ್ನಾಲಜಿನ ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡೋವಂಥ ಪಾಪ್ಯುಲೇಷನ್ನಲ್ಲಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಏನಂದರೆ ಇದನ್ನೆಲ್ಲವನ್ನೂ ನಿಮಗೆ ತೋರಿಸೋವಂಥ ಖುಷಿ ನನಗಿದೆ. ಕೃಷಿ ಮೇಳದಲ್ಲಿ ಯಾವ್ಯಾವ ಸ್ಟಾಲ್ಗಳಿದ್ದಾವೆ, ಕೃಷಿ ಮೇಳದಲ್ಲಿ ಏನೇನು ಹೊಸದಿದೆ, ಹೊಸ ಟೆಕ್ನಾಲಜಿಗಳೇನಿದೆ ಅನ್ನೋದಂತ ನಾನು ತಿಳ್ಕೊಂಡು ಈ ವ್ಲಾಗ್ನ ಮುಖಾಂತರ ನಿಮಗೂ ಹೇಳೋವಂಥ ಒಂದು ಪ್ರಯತ್ನ ನಾನು ಪಡ್ತೀನಿ. ಅಲ್ಲಿರುವಂಥ ರೈತರ ಹತ್ರ ಮಾತಾಡೋಣ, ಅವ್ರು ಹೆಂಗೆ ಕೃಷಿ ಮೇಳನ ನೋಡ್ತಾರೆ ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಒಂದು ಸರ್ಪ್ರೈಸ್ ಏನು ಅಂತಂದರೆ, ಆ ಸ್ಟಾಲ್ಗಳ ಮಧ್ಯದಲ್ಲಿ ನಮ್ಮ ಸ್ವಾಶ್ ಕಂಪನಿಯ ಒಂದು ಸ್ಟಾಲು ಇದೆ. ಸ್ವಾಶ್ ಬಯೋಲಾಜಿಕಲ್ಸ್ನ ಎಂಡೋರ್ಸ್ ಮಾಡ್ತಾ, ಕೆಮಿಕಲ್ ಫರ್ಟಿಲೈಸರ್ಸ್, ಕೆಮಿಕಲ್ ಪೆಸ್ಟಿಸೈಡ್ಸ್ನ ಬಳಸದೆ ವ್ಯವಸಾಯ ಕ್ಷೇತ್ರದಲ್ಲಿ ಹೇಗೆ ಸುಧಾರಣೆ ತಗೊಂಬಂದು ಬಯೋಲಾಜಿಕಲ್ನ ಬಳಸ್ಕೊಂಡು ಹೇಗೆ ವ್ಯವಸಾಯನ ಮುಂದೂಡಿಸ್ಕೊಂಡು ಹೋಗ್ಬೋದು ಅನ್ನೋಂಥ ಒಂದು ದೊಡ್ಡ ಹೆಜ್ಜೆ ಸ್ವಾಶ್ ಮುಖಾಂತರ ನಡೀತಿದೆ. ನಮ್ಮ ಮೊದಲ ಕೃಷಿ ಮೇಳ ಸ್ಟಾಲ್ ಅಂತಲೇ ಹೇಳ್ಬೋದು ಈ ವರ್ಷ ಹಾಕಿದ್ದೀವಿ, ಅದು ಮಂಡ್ಯದಲ್ಲಿ. ದಟ್ ಈಸ್ ವೈ ಐ ಆಮ್ ಮೋರ್ ಎಕ್ಸೈಟೆಡ್ ಆಸ್ ಸೆಟ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಯ್, ಎಲ್ಲರೂ ನೋಡಿದ್ರಿ ಅನ್ಸುತ್ತೆ ಮಂಡ್ಯನ ಕೃಷಿ ಮೇಳ ಹೇಗೆ ನಡೀತಿದೆ ಅಂತ. ನಾನು ಒಂದಷ್ಟು ಸ್ಟಾಲ್ಗಳನ್ನ ವಿಸಿಟ್ ಮಾಡಿದೆ. ಅಲ್ಲಿ ಜನರನ್ನು ಮಾತಾಡ್ತಿರ್ಬೇಕಾದ್ರೆ ಸಾಕಷ್ಟು ಜನ ನನಗಿಂತ ಮೊದಲೇ ನಮ್ಮ ಸ್ಟಾಲ್ನ ನೋಡ್ಕೊಂಬಂದಿದ್ದಾರೆ. ಇನ್ನು ನಾನೇ ನನ್ನ ಸ್ಟಾಲ್ನ ನೋಡಿಲ್ಲ. ನಾನು ಹಿಂಗೆ ಕಾರಲ್ಲಿ ಬರೋ ಹೋಗಿ ಹೇಳಿದೆ ಒಂದು ಸರ್ಪ್ರೈಸ್ ಇದೆ ಅಂತ. ಈ ಕೃಷಿ ಮೇಳದಲ್ಲಿ ಸ್ವಾಶ್ ಎಕ್ಸ್ಟ್ರಾಸ್ನ ಸ್ಟಾಲ್ ಇದೆ ಅಂತ. ಸೊ ಈ ಸ್ಟಾಲ್ನ ನೋಡೋಣ ಬನ್ನಿ.
ನಮಸ್ಕಾರ, ನನ್ನ ಹೆಸರು ಮಾಸ್ತೇಗೌಡ ಅಂತೇಳಿ. ಚಿಕ್ಕಮಗಳೂರು ಜಿಲ್ಲೆ ಲೆಕ್ಕೆ ಹೋಬಳಿ ಹಿರೇಗೋಜ ಗ್ರಾಮ ಪಂಚಾಯತಿ ವ್ಯಾಪ್ತಿ ಚಿಕ್ಕಗೋಜ ಗ್ರಾಮ. ನಮ್ಮದು ಈಗ ಒಂದು 3 ಎಕರೆ ಅಡಿಕೆ ತೋಟ ಇದೆ. ಆ 3 ಎಕರೆ ಅಡಿಕೆ ತೋಟದಲ್ಲಿ ನಾನು 1,000 ಗಿಡಕ್ಕೆ ನನಗೆ ಒಂದು ಅಣಬೆ ರೋಗ ಅಂತೇಳಿ ಒಂದು ಗ್ಯಾನೋಡರ್ಮಾ ಅಂತಕ್ಕಂಥ ಫಂಗಸ್ ಅಟ್ಯಾಕ್ ಮಾಡಿತ್ತು. ನಾನು ಮೇಡಮ್ ಹತ್ರ ಮಾತಾಡಿದ್ದೆ ವಿಷಯ ಅಂತ. ಆ ಸಂದರ್ಭದಲ್ಲಿ ಅದು ಅಟ್ಯಾಕ್ ಮಾಡಿ ನಾವು ತುಂಬ ಕಡೆ ಎಲ್ಲ ನಮ್ಮ ಭಾಗದ ರೈತರು ತುಂಬ ಕಡೆ ಇದೆ, ಬಟ್ ರೈತ ಸರ್ ಗೊತ್ತಾಗ್ತಿಲ್ಲ ಏನಂತ. ನಾನೇನು ಮಾಡಿದೆ, ಟ್ರೈಕೋಡರ್ಮನ ನಮ್ಮ ಲ್ಯಾಬಲ್ಲೂ ಉಪಯೋಗಿಸಿದೆ. ಅದು ಅಷ್ಟು ಮಟ್ಟಿಗೆ ರಿಸಲ್ಟ್ ಬರಲ್ಲ ಸರ್. ಅವಾಗ ಅವ್ರು ಪಾಪ ಮೇಡಮ್ ಎಲ್ಲ ಮಾಹಿತಿ ಕೊಟ್ಟು ನಾವು ನಿಮ್ಮನ್ನೊಂದು ಇದರಲ್ಲಿ ಗೂಗಲ್ ಸರ್ಚ್ ಮಾಡುವಾಗ ವಾಟ್ಸಪ್ಪಲ್ಲಿ ಈ ಒಂದು ಕಂಪ್ನಿಯಿಂದ ನನಗೆ ಒಂದು ಮಾಹಿತಿ ಸಿಕ್ತು. ಟ್ರೈಕೋಡರ್ಮ ಸುಡಮನಸ್ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಇರ್ತಕ್ಕಂಥದ್ದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. 15 ದಿವಸ ಆಯ್ತು ಯೂಸ್ ಮಾಡಿ. ಆಲ್ರೆಡಿ 15 ದಿವಸಕ್ಕೆ ಅದು 50% ಸರ್ ಕವರ್ ಆಗಿದೆ, ರಿಕವರಿ ಆಗ್ತದೆ, 100% ರಿಕವರಿ ಆಗ್ತದೆ. ಅದು ಗಮ್ ಇರ್ತಕ್ಕಂಥದ್ದು ಗಮ್ ಲೀಕ್ ಆಗ್ತದೆ. ಆಮೇಲೆ ಅದೊಂದು ಕೊಡಿ, ಅದು ತೋರಿಸ್ತೀನಿ ನನಗೆ ಹೇಳಕ್ ಬರ್ತಾರೆ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿ ನೋಡಿ, ಇವೆರಡನ್ನು ಯೂಸ್ ಮಾಡಿ. ಮತ್ತೆ ಗ್ರೂಪ್ ಅಂತ ಹೇಳಿ ಇನ್ನೊಂದು ವೈಟ್ ಕಂಪು ಅದನ್ನು ಯೂಸ್ ಮಾಡೀನಿ. ಇನ್ನೊಂದು ಯಾವುದು ಇದು ರೂಟ್ಸನ್. ಈ 3 ಯೂಸ್ ಮಾಡೀನಿ ನಾನು. ಖಂಡಿತ ರೈತರ ಬಂದವರೇ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾನೇ ಹುಡ್ಕೊಂಡಿದ್ದೆ. ನನಗೆ ಪಾಪ ಇವ್ರೇನು ನಮ್ಮ ಗದ್ದೆಗೆ ಬಂದು ನಮ್ಮ ತೋಟಕ್ಕೆ ನಮಗೆ ಹೇಳ್ಕೊಡ್ಲಿಲ್ಲ. ಈಗ ದುಡಿಮೆ ಮಾಡೋರು ಏನು ಮಾಡ್ತಾರೆ, ಸ್ಪಾಟಿಗೆ ಬಂದು ಹೇಳ್ಬಿಟ್ಟು ಒಂದಕ್ಕೊಂದು 2 ಹೇಳಿ 3 ಹೇಳಿ ಅವ್ರಿಗೆ ತಲೆ ಕೆಸಿ ರೈತರನ್ನ ಒಂದ್ಸಲ ಕೊಟ್ಟೋಗ್ತಾರೆ. ನಾನೇ ಗೂಗಲ್ ಸರ್ಚ್ ಮಾಡ್ಕೊಂಡು ಸರ್ದು ಫೋಟೋ ಇತ್ತು, ಆ ಗೂಗಲ್ ಸರ್ ಫೋಟೋ ನೋಡ್ಕೊಂಡು ತುಂಬ ರಿಸಲ್ಟ್ ಇದೆ. ರೈತರೇ ಎಲ್ಲೂ ದುರ್ಗಕ್ಕೆ ಹೋಗ್ಬೇಡಿ, ಯಾರು ಮಾತು ಕೇಳಕ್ಕೆ ಹೋಗ್ಬೇಡಿ. ಇದು ಸೂಕ್ಷ್ಮಾಣು ಜೀವಿಗಳು, ಇದೇನು ಬೇರೆ ಥರ ಏನೋ ಲಾಸ್ ಆಗಂತ ಇದಲ್ಲ. ಏನೋ ಈಗ ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಟ್ಟು ಸರ್ ಹಾಕ್ಬಿಟ್ಟು ಮತ್ತೆ ಹೋಗ್ಬಿಡುತ್ತೆ, ಇದು ಆಗಲ್ಲ ಸರ್. ಇದು ಹಂಗಿರೋದ್ರಿಂದ ತುಂಬ ಚೆನ್ನಾಗಿ ಅನುಕೂಲ ಇದೆ. ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಅಂತಕ್ಕಂಥ ಮಾತಾಡೋಕ್ಕೆ ಬೇಕಾದ್ರೆ ನಮ್ಮ ತೋಟಕ್ಕೆ ಬನ್ನಿ, ನಮ್ಮ ತೋಟ ಬಂದು ನೋಡಿ. ನಮ್ಮ ತೋಟ ಒಳಗಡೆ ಏಲಕ್ಕಿ, ಲವಂಗ, ಚಕ್ಕೆ, ಬಟರ್ಫುಡ್ಡು, ಜಾಯಿಕಾಯಿ, ಕೋಕೋ, ಆಮೇಲೆ ಅಡಿಕೆ, ತೆಂಗು ಎಲ್ಲ ಮಾಡಿದ್ದೀವಿ. ಫೋಟೋ ಸಮೇತ ಸರ್ ತೋರಿಸ್ತೀನಿ. ನಾನು ಬಂದು ನೋಡಿ ತಗೊಳ್ಳಿ. ನಾನೇನು ಅಡ್ವರ್ಟೈಸ್ ಆಗಿ ಎಫರ್ ಮಾಡ್ತಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಅಂತ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ರೈತ. ನಿಮ್ಮೊಳಗೆ ವಿಶೇಷ ಹೇಳಿ ಸರ್. ನಾವು ಬೇಸಿಕಲಿ ಸ್ವಾಶ್ ಅನ್ನೋಂಥದ್ದು ನಮ್ಮ ಬಯೋಟೆಕ್ನಾಲಜಿ ಕಂಪನಿ. ನಾನು MSc ಅಗ್ರಿಕಲ್ಚರ್ ಮುಗಿಸ್ಕೊಂಡು ಬಂದಾದ್ಮೇಲೆ ನಾವು ವ್ಯವಸಾಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊತಾ ಬರ್ತಾ ಇದ್ದಾಗ ನಮಗೆ ಕಾಣಿಸಿದ್ದೇನು ಅಂತಂದರೆ, ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಬಳಸೋದನ್ನು ಕಮ್ಮಿ ಮಾಡಬೇಕು, ಅಥವಾ ಪೆಸ್ಟಿಸೈಡ್ಸ್ ಯೂಸೇಜನ್ನು, ಹರ್ಬಿಸೈಡ್ ಯೂಸೇಜ್ಗಳನ್ನ ಕಮ್ಮಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಉಟ್ಕೊಂಡಿರುವಂಥ ಬ್ರ್ಯಾಂಡ್ ಸ್ವಾಶ್. ಸೊ ಈ ಸ್ವಾಶ್ ನಾವೇನು ಕೊಡ್ತೀವಿ, ಬಯೋಲಾಜಿಕಲ್ ಆಲ್ಟರ್ನೇಟಿವ್. ಅಂದರೆ ನೀವು ಯೂರಿಯಾ, DAP, MOP ಮುಖಾಂತರನೇ ಫರ್ಟಿಲೈಸರ್ಸ್ ಕೊಡಬೇಕು ಅನ್ನೋಂಥದ್ದೇನಿಲ್ಲ. ಯೂರಿಯಾಗೆ ಪರ್ಯಾಯವಾಗಿ ಅಜಿಟೋಬ್ಯಾಕ್ಟರ್, ನೈಟ್ರೋಜನ್ ಕೊಡ್ಬೋದು, PSB, KMB ಇವೆಲ್ಲವನ್ನೂ ಕೆಮಿಕಲ್ನ ಆಲ್ಟರ್ನೇಟಿವ್ ಆಗಿ ವ್ಯವಸಾಯನ ಹೆಂಗೆ ಮಾಡ್ಬೋದು ಅನ್ನೋಂಥ ಒಂದು ಆಲೋಚನೆ ಇಟ್ಕೊಂಡು ಈ ಒಂದು ಬ್ರ್ಯಾಂಡ್ನ ಸ್ವಾಶ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ಎಲ್ಲ ಥರದ ಫಂಜಿಸೈಡ್ಗಳು, ಬ್ಯಾಕ್ಟೀರಿಯಾ ಸೈಡ್ಗಳು, ಅಂದರೆ ಬಯೋಲಾಜಿಕಲ್ ಬಯೋಫಂಗಸ್ಸು, ಫಂಜಿಸೈಡ್ಗಳು, ಬಯೋಪೆಸ್ಟಿಸೈಡ್ಗಳು, ಬಯೋ ಫರ್ಟಿಲೈಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಸ್ವ್ಯಾಶ್ ಕಂಪ್ನಿ ನಮಗೆ ರೈತರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದೆ. 19 ಲಕ್ಷ ಶುಂಠಿಲ ಇದೆ, 25 ಲಕ್ಷ ಅಡಿಕೆಲಾಗಿದೆ. ಒನ್ ಆ್ಯಂಡ್ ಓನ್ಲಿ ಸ್ವ್ಯಾಶ್. ನೋಡೋದಲ್ಲ, ಇಷ್ಟೊತ್ತು ಕೃಷಿ ಮೇಳನ ನಾನು ಎಕ್ಸ್ಪ್ಲೋರ್ ಮಾಡಿದ್ದನ್ನೆಲ್ಲ ತಮಗೂ ತೋರಿಸಿದೆ. ಎಲ್ಲದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ಏನು ಅಂತಂದರೆ, ಈ ಸ್ವಾಶ್ ಅನ್ನೋದನ್ನು ಶುರು ಮಾಡಿ ಸುಮಾರು 3 ವರ್ಷ ಆಯಿತು. 3 ವರ್ಷದಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ನಮಗೂ, ಏನು ಕರೆಕ್ಟ್ ತಲುಪ್ತಿದ್ವಾ ಇಲ್ವಾ, ಏನು ಎತ್ತ ಅನ್ನೋದು. ಎಲ್ಲದಕ್ಕಿಂತ ತುಂಬ ಖುಷಿಯಾಗಿದ್ದು, ಇಲ್ಲಿ ಸಾಕಷ್ಟು ಜನ ರೈತರು ಅವರಾಗೆ ಬಂದು ನಿಮ್ಮ ಪ್ರಾಡಕ್ಟ್ ಬಳಸಿದ್ದೀನಿ ಸರ್ ಅಂತ ಹೇಳಿದ್ದು, ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಹೆಸರುಗಳನ್ನ ಅವ್ರ ಬಾಯಾರೆ ಕೇಳಿದ್ದು, ತುಂಬ ಅದ್ಭುತವಾದ ರಿಸಲ್ಟ್ ಬರ್ತಿದೆ ಅಂತ ಹೇಳಿದ್ದು. ಇನ್ನು ಕೆಲವು ಡೀಲರ್ಗಳದ್ದು ಚಿಕ್ಕಮಂಗ್ಳೂರವರು ಅವರೇ ಯಾರೋ ನ್ಯೂಸವ್ರು ಹೋಗ್ತಿರೋರನ್ನ ಅವ್ರನ್ನೇ ಕರ್ಕೊಂಬಂದ್ಬಿಟ್ಟು ಅವರೇ ಎಂಡೋರ್ಸ್ ಮಾಡ್ತಿರೋ. ಸೊ ಇದೆಲ್ಲ ನೋಡಿ ಸಿಕ್ಕಾಪಡೆ ಖುಷಿ ಆಯಿತು. ಜರ್ನಿ ಫ್ರಮ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್, ಫ್ರಮ್ ಫಾರ್ಮರ್ ಟು ಓನಿಂಗ್ ಆ್ಯನ್ ಬಯೋಲಾಜಿಕಲ್ ಬ್ರ್ಯಾಂಡ್. ಐ ಫೀಲ್ ಸೋ ಹ್ಯಾಪಿ, ಸೋ ಚೆರಿಶ್ಡ್. ಸೊ ಇಂತಿಂಥ ಮೆಮೊರಿಗಳು ಇನ್ನಷ್ಟು ಸಿಗಬೇಕು. ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬ ರೈತರಿಗೂ ಸೇವೆ ಮಾಡುವಂಥ, ಸರ್ವೀಸ್ ಕೊಡುವಂಥ ಶಕ್ತಿ ನನಗಿನ್ನೂ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮೆಲ್ಲರ ಎಂಕರೇಜ್ಮೆಂಟ್ ಅದ್ರ ಮುಖಾಂತರ, ಫಾಲೋ ಕಮೆಂಟ್ಗಳ ಮುಖಾಂತರ ತೋರಿಸೋದ್ರಿಂದ ಏನಾಗುತ್ತೆ, ನಮಗೆ ಇನ್ನಷ್ಟು ಎನರ್ಜಿ ಸಿಗುತ್ತೆ ವೀಡಿಯೋ ಮಾಡೋದಕ್ಕೆ, ಆಚೆ ಹೋಗೋಕ್ಕೆ, ಮಾತಾಡೋದಕ್ಕೆ, ಇನ್ನಷ್ಟು ಓಡಾಡೋದಕ್ಕೆ, ರೈತರನ್ನ ಭೇಟಿ ಮಾಡೋದಕ್ಕೆ. ದಿಸ್ ಇಸ್ ಆಲ್ ಎ ಫ್ಯೂಲ್ ಫಾರ್ ಅಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಲವ್ ಯು.